ಈಗ ಮನೆ ಪ್ರಶಾಂತವಾಗಿದೆ. ಬಂದು ಒಕ್ಕರ್ಸ್ಕೊಂಡಿದ್ವು ಹಾಳಾದವು. ಅಪ್ಪ ಯಾವಾಗ ಬಂದ್ರಿ? ಬೆಳಗ್ಗೆ ಬಂದ್ವಪ್ಪ. ಅಮ್ಮ ಆಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಒಂದ್ ಲೋಟ ನೀರ್ ತಗೊಂಡ್ ಬಾ. ಆಮೇಲೆ ಹೇಗಿದೆ ಊರ್ ಕಡೆ ಮಳೆ ಬೆಳೆ? ಎಲ್ಲಪ್ಪ ಬಂತು. ಚಾನಲ್ ನಲ್ಲಿ ನೀರ್ ಬೇರೆ ಇಲ್ಲ, ಭತ್ತ ಎಲ್ಲ ಒಣಗ್ತಾ ಇದೆ. ಇರೋದ್ರಲ್ಲಿ ನಮ್ ಗದ್ದೆನೆ ಚೆನ್ನಾಗಿರೋದು. ರಘು, ಕಳೆ ತೆಗಿಸ್ಬೇಕು, ಗೊಬ್ಬರ ಹಾಕ್ಸ್ಬೇಕು. ಅದಕ್ಕೋಸ್ಕರ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಯ್ತಪ್ಪ, ಅದಕ್ಕೇನಾದ್ರು ವ್ಯವಸ್ಥೆ ಮಾಡೋಣ. ಸೀತಾ, ಇಲ್ಲಿ ಅತ್ತೆ ಮಾವ? ಅವರು ಊರಿಗೆ ಹೋದ್ರು. ಊರಿಗೆ ಹೋದ್ರ? ಯಾಕೆ ಸೀತಾ? ಯಾಕಂತ ಇದೆಯಾ? ಅಮ್ಮ, ಯಾಕೆ ಸೀತಾ ಒಂದು ಮಾತಾಡ್ದೇನೆ ಹೀಗೆ ಅಳ್ತಾ ಹೋಗ್ತಾ ಇದ್ದಾಳೆ? ನಾನು ಅವ್ರ ಅಪ್ಪ ಅಮ್ಮ ಬಂದು 1 ತಿಂಗಳಾಯ್ತಾ ಅಂತ ಕೇಳ್ಬಿಟ್ಟೆ. ಅಷ್ಟಕ್ಕೆ ಬೇಸರ ಮಾಡ್ಕೊಂಡ್ರೋ ಏನೋ, ಇದ್ದಕ್ಕಿದ್ದ ಹಾಗೆ ಹೊರಟೆ ಬಿಟ್ರು. ಬುದ್ಧಿ ಇದೀನಮ್ಮ ನಿನಗೆ? ಅಲ್ಲಮ್ಮ, ನೀನ್ ಯಾಕಮ್ಮ ಆ ರೀತಿ ಮಾತಾಡೋದಕ್ಕೆ ಹೋದೆ? ಮೊದ್ಲೇ ಬೇಸದಲ್ಲಿದ್ರು ಅವರು, ಈಗ ಅದಷ್ಟು ನೊಂದ್ಕೊಂಡು ಹೋದ್ರು ಏನೋ. ನಾವೇನು ನೊಂದ್ಕೊಳ್ಳೋಂತ ಮಾತಾಡ್ಲಿಲ್ಲಪ್ಪ. ಮತ್ತ್ಯಾಕೆ ಹೊರಟೋದ್ರು? ಹಳ್ಳಿ ಜನ ಅನ್ನೋದಕ್ಕೆ ಸರಿಯಾಗಿದ್ದೀರಾ? ಅಲ್ಲಪ್ಪ, ನೋಡಿ ಮಾಡಿ ಮಾತಾಡ್ಬೇಕು ತಾನೆ. ಅದ್ ಯಾವ ಬುದ್ಧಿ ಕಲ್ತ್ಕೊತಿರೋ ಏನೋ. ಪದ್ಮ ಹೊರಗೆ ಇದ್ದಾಳೆ. ಪದ್ಮ ಅತ್ತೆ, ಚೆನ್ನಾಗಿದ್ದೀನಿ ಮಾವಯ್ಯ. ಚೆನ್ನಾಗಿದ್ದೀರಾ ಅತ್ತೆ? ಏನಂದ್ರೆ ಅತ್ತೆ ಮಾವ ಬಂದ್ರು. ಯಾಕೆ ಚಿಕ್ಕ ಮಗನ್ ಮನೆಯಲ್ಲಿ ಶಾಶ್ವತವಾಗಿರ್ತೀವಿ ಅಂತ ಹೋದ್ರು, ಇಷ್ಟು ಬೇಗ ಬಂದ್ಬಿಟ್ರ? ಅವನಿಗೂ ಇವರ ಯೋಗ್ಯತೆ ಗೊತ್ತಾಯ್ತು ಅನ್ಸುತ್ತೆ, ಮುಗಿದ್ ಕಳ್ಸಿದಾನೆ. ಪಾಪಿಗಳು ಸಮುದ್ರಕ್ಕೋದ್ರು ಮೊಣಕಾಲುದ್ದ ನೀರಂತ. ಬಂದೆ ಬಂದೆ. ಏನದು? ಅಮ್ಮಸಣ್ಣ ನೋಡಲ್ಲಿ ಬಾವಿಲಿ ನೀರು. ಬಾವಿಲಿ ನೀರಿಲ್ದೆ ಇನ್ನ ಸರ ಇರುತ್ತೇನೋ? ಅದಲ್ಲ, ಅಲ್ಲೋಡಲ್ಲಿ ಬಾವಿಲಿ ನಂತರನೇ ಒಬ್ಬ ಇದ್ದಾನೆ. ಅಲ್ಲೋಡಲ್ಲಿ ನೀರಲ್ಲಿ ಅಲ್ಲಿ. ಹೌದಲ್ವಾ ಅಮ್ಮಸಣ್ಣ? ಅವನ್ ಯಾರು? ನಿಮ್ಮ ಅಣ್ಣ ಕಣೋ. ನಿಜವಾಗ್ಲು? ನಿಮ್ಮ ಅಪ್ಪನಿಗೆ ಇಬ್ರು ಹೆಂಡ್ರು, ಒಬ್ಳು ಭೂಲೋಕದಲ್ಲಿ, ಒಬ್ಳು ಪಾತಾಳದಲ್ಲಿ. ಅಮ್ಮಸಣ್ಣ ಅಮ್ಮಸಣ್ಣ, ನಾನು ಅಲ್ಲಿಗೆ ಹೋಗಿ ಅವನ್ ಜೊತೆ ಆಟ ಆಡ್ಕೊಳ್ಳೇನಾ? ಅದಕ್ಕೇನೋ, ಇಲ್ಲಿಂದ ನೆಗದ್ರೆ ಸೀದಾ ಅವನ ಹತ್ರನೇ ಹೋಗ್ತೀಯಾ? ಯಾಕೋ? ನಾನು ಅಲ್ಲಿ ಬಿದ್ರೆ ಈಜ್ ಬರಲ್ಲ. ಅದಕ್ಕೆ ಯಾಕೆ ಈಜ್ ಬರ್ಬೇಕು? ಇಲ್ಲಿಂದ ನೆಗದ್ರೆ ಅವನಲ್ಲಿ ಇದಾನಲ್ಲ, ಹಿಡ್ಕೋತಾನೆ. ಹೌದಾ? ಹಂಗಾರೆ ಬಾ ನೀನು. ನಾನ್ ಬರೋದಿಲ್ಲಪ್ಪ. ಯಾಕೋ? ಆಯ್ತಾಯ್ತಾಯ್ತು, ಮೊದಲು ನಾನ್ ನೆಗಿತೀನಿ, ಆಮೇಲೆ ನೀನ್ ನೆಗಿಬೇಕು. ಕಣ್ ಮುಚ್ಕೋ. ನಂದಲ್ವ ನಿಂದು? ಕಣ್ಣು ಮುಚ್ಕೊಂಡು ಬಿದ್ರೆ ಏನಾಗಲ್ವಾ? ಏನು ಆಗಲ್ಲ, ಸೀದಾ ಅಲ್ಲಿಗೆ ಹೋಗ್ತೀಯಾ? ಸರಿ, ಕಣ್ಣು ಮುಚ್ಕೊಳ್ಳ. ಮುಚ್ಕೊಂಡಿದ್ಯಾ? ಮುಚ್ಕೊಂಡಿದ್ದೀನಿ. ಮುಚ್ಕೊಂಡಿದ್ಯಾ? ಮುಚ್ಕೊಂಡಿದ್ದೀನಿ. 1 2 3. ಬಿದ್ಬಿಟ್ಟ ಬಿದ್ಬಿಟ್ಟ. ಬಂದೆ, ಬೀಳ್ತಾ ಇದ್ದೀನಿ. ಏನೆಲ್ಲ ಮಾಡ್ತಿದ್ಯಾ? ಬಾವಿಗೆ ಬೀಳ್ತಾ ಇದ್ದೀನಿ. ನಿನ್ಗೇನ್ ಬಂತು ದೊಡ್ಡಾಗ? ಅಯ್ಯೋ ಅಲ್ಲ, ಅಲ್ಲಿ ಅಣ್ಣ ಇದ್ದಾನೆ ಅಪ್ಪ. ಅವನೇ ಅವನಪ್ಪ, ತಿಮ್ಮಣ್ಣ. ಅಪ್ಪ ಅಪ್ಪ, ನಾನ್ ಬಾವಿ ಒಳಗ್ ಬಗ್ಗಿ ನೋಡಿ ಅಣ್ಣ ಬಾ 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 ಅಂದ್ರೆ ಅವನು ನನ್ನ ಬಾಬಾ ಅಂತಾನೆ. ಬೀಳ್ಲ? ತಗದು ಮಡಗದೆ ಇದ್ರೆ ಮಕ ಎಲ್ಲ ಮೊಸರು ಗಡಿಗೆ ಆಗ್ಬಿಡ್ಬೇಕು. ಅಲ್ಲಿರೋದು ನಿಮ್ ಅಣ್ಣಲ್ಲ, ನೀನ್ ಬಾಗದ ಯಮ. ಬೀಳ್ತಾನಂತೆ, ಬೀಳ್ತಾನೆ. ಯಾವ ನಿನ್ಗೆ ಈ ಅಜ್ಞಾತಿ ವಿದ್ಯೆ ಹೇಳ್ಕೊಟ್ಟನು? ನೀನೆ. ಅಲ್ಲಿ ಅಮಾಸೆ ಇದ್ದಾನೆ, ಅವನೇ ಹೇಳ್ಕೊಟ್ಟಿದ್ದು. ಅವನೇ ಈ ಅಜ್ಞಾತಿ ನನ್ ಮಗನ ಈ ಆಟ. ಅವನ್ ಇಲ್ಲೆಲ್ಲ ಅವನು ಅಲ್ಲೂ ಹೋಯ್ತಾವ್ ನೋಡು. ಅಪ್ಪ ಇಲ್ಲಿ. ಏ ಅಮಾಸೆ, ಬಾರ್ಲ ಇಲ್ಲಿ, ಬಾರ್ಲ ಇಲ್ಲಿ. ಬಾವಿಗೆ ಬಿದ್ನಲ್ಲ. ನಾನ್ ಬರಾಕಿಲ್ಲ. ಯಾಕೆ? ನೀನ್ ಓದಿತೀಯ. ಥೋ, ನನ್ ಇವನ್ ಬೇರೆ ನೀನ್ ಬೇರೆ ನನ್ನ. ಬಾರ್ಲ ಹತ್ರಕ್ಕೆ. ಏನ್ ಉರ್ಲಿಂಗಣ್ಣ? ಬಾವಿ ಒಳಗೆ ಒಂದ್ ನೋಟಿನ ಕತೆ ತೇಲ್ತಾ ಇದೆ, ನಿಂದ ನೋಡು. ಹೌದು, ನಂದೇ ನಂದೇ. ಅಯ್ಯಯ್ಯ ಅಪ್ಪ.
ಲಿಂಗಣ ನನಗೆ ಈಜ್ ಬರಕಿಲ್ಲ, ಕಾಪಾಡು ಲಿಂಗಣ. ಈಜ್ ಬರಕಿಲ್ವಾ? ಇವತ್ ರಾತ್ರಿ ಎಲ್ಲ ಇಲ್ಲೇ ಇರು, ಊರ್ ಜನ ಎಲ್ಲ ಬಂದು ನಿನ್ ಮೆರವಣಿಗೆ ತಗೋಬತ್ತಾರೆ. ಇದ್ದೊಬ್ಬ ಮಗನ ನುಂಗ್ ನೀರ್ ಕುಡ್ದು ಬಿಡ್ತಿದ್ದಲ್ಲ, ಅಯ್ಯೋ ನೀನ್ ವಂಶಕ್ಕೆ ಕಾಪಾಡು. ಅಮಾವಾಸ್ಯೆ ಅಂತೆ. ಆ ಹಕ್ರಾತಿ ನನ್ ಮಗನ್ ಜೊತೆ ಸೇರ್ಬೇಡ ಅಂದ್ರೆ ಕೇಳ್ತೇನೆ ನನ್ನ ಮಾತಾ. ಕುಲ್ಮೆ ಕೆಲ್ಸ ಅದೇ ನಡಿಯೋ. ಗೌರಿ ಕೈಗೆ ಸುಟ್ಕೊಂಡ್ಬಿಡ್ತೀಯ? ಕಣ್ಣೂರಿತಾ ಇದ್ದಾರೆ ಮಾವಯ್ಯ. ಪದ್ಮ ಕೂತ್ಕೋ. ಏನಮ್ಮ ಇಷ್ಟೊತ್ನಲ್ಲಿ? ಪದ್ಮ, ಪಾಪು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಏನಮ್ಮ ವಿಶೇಷ? ಏನೂ ಇಲ್ಲ ಅತ್ತೆ, ನಿಮ್ಮಿಬ್ಬರನ್ನು ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಅತ್ತೆ, ನಾನು ತಾಯಿನ ತಬ್ಬಲಿಯಾಗಿ ಬಿಡ್ದೆ. ಕೊನೆಗೆ ನೀವು ನನ್ಗ ತಾಯಿ ತಂದೆ ಸ್ಥಾನನ ತುಂಬಿದ್ರಿ. ಈಗ ಮತ್ತೆ ನನ್ನ ದೂರ ಮಾಡಿ ಅನಾಥಲಾಗಿ ಮಾಡ್ಬಿಟ್ರಿ. ಅತ್ತೆ, ನಿಮ್ಮನ್ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ ಅತ್ತೆ. ನಿಮ್ಮ ಈ ಪರಿಸ್ಥಿತಿನ ನೋಡ್ತಿದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ. ಆದದನ್ನೆಲ್ಲ ಮರ್ತ್ಬಿಟ್ಟು ದಯವಿಟ್ಟು ಮನೆಗೆ ಬನ್ನಿ ಮಾವಯ್ಯ. ಬೇಡ ತಾಯಿ, ಮರ್ಯಾದೆ ಸಿಕ್ಕದ ಜಾಗ ಅರಮನೆನೇ ಆಗಿದ್ರು ಅದು ಸ್ಮಶಾನಕ್ಕೆ ಸಮಾನ. ಬೇಡಮ್ಮ. ಅತ್ತೆ, ನೀವಾದ್ರೂ ಹೇಳಿ. ಅವ್ರ ನಿರ್ಧಾರನೇ ನನ್ನ ನಿರ್ಧಾರಮ್ಮ, ನೀನೇನ್ ತಿಳ್ಕೊಬೇಡ. ನೋಡಮ್ಮ, ನಾಗಣ್ಣ ಬೈತಾನೆ, ಬೇಗ ಮನೆಗೆ ಹೋಗು, ಗೊತ್ತಾಯ್ತು? ಹೌದಮ್ಮ, ನೀನ್ ಇಲ್ಲಿರ್ಬಾರ್ದು, ಬೇಗ ಹೋಗಮ್ಮ. ಗೌರಿ, ಏನ್ ಮಾಡ್ತಾ ಇದೀಯಾ? ಚಪ್ಪಲಿ ಕಿತ್ತೋಗ್ಬಿಟ್ಟಿದ್ದೀರಿ, ಅದಕ್ಕೆ ಪಿನ್ ಹಾಕ್ತಾ ಇದ್ದೀನಿ. ಜೀವನನೇ ಕಿತ್ತು ಚಿಂದಿಯಾಗಿ ಹೋಗಿದೆ, ಇನ್ ಚಪ್ಪಲಿ ಕಿತ್ತೋದ್ರೇನಂತೆ. ಕೆಲ್ಸಕ್ಕೆ ಹೋಗ್ಬರ್ತೀನಿ. ನಮಸ್ಕಾರ ಶಿವಪ್ಪ. ನಮಸ್ಕಾರ. ಕೆಲ್ಸಕ್ಕೆ ಹೊರಟ್ರಾ? ಹೌದು. ನೆನ್ನೆ ನಿಮ್ ಮಗನ್ ಜೊತೆ ನಿಮ್ ವಿಚಾರ ಮಾತಾಡ್ದೆ. ಏನ್ ಮಾತಾಡಿದ್ರಿ? ಹೋಗಿ ನಿಮ್ ತಂದೆ ತಾಯಿಗಳನ್ನ ಮನೆಗ್ ಕರ್ಕೊಂಡ್ ಬಾಪ ಅಂದೆ. ನಿಮ್ ಬಗ್ಗೆ ಎಷ್ಟು ಅಸಡ್ಡೆಯಿಂದ ಮಾತಾಡ್ತಾನೆ ಅಂತೀರಿ ಅವನು. ನಿಮ್ ಹೊಟ್ಟೆಲಿ ಅಂತ ಮಕ್ಕಳು ಹುಟ್ಟಬಾರ್ದಾಗಿತ್ತು. ಈಗ್ಲೂ ನೀವು ಅವ್ರಿಗೆ ಬುದ್ಧಿ ಕಲಿಸ್ಬೋದು ಶಿವಪ್ಪನವ್ರೆ. ಒಬ್ಬ ವ್ಯಕ್ತಿ ತಾನು ಮಾಡಿದ ವಿಲ್ನ ಆ ವ್ಯಕ್ತಿ ಸಾಯೋವರೆಗೂ ಬದಲಾಯಿಸ್ಬೋದು. ಮತ್ತೆ ಆಸ್ತಿನೆಲ್ಲ ಕಿತ್ಕೊಂಡು ಅವ್ರನ್ನ ಬೀದಿಲ್ ನಿಲ್ಸಿ ಬುದ್ಧಿ ಬರ್ಲಿ. ಪೂಜಾರ್ರೆ, ನಾನ್ ಜೀವನದಲ್ಲಿ ಕೊಡೋದನ್ನ ಕಲ್ತ್ಕೊಂಡೆ ಹೊರತು ಕೇಳೋದನ್ನ ಕಲ್ತ್ಕೊಳ್ಳಿಲ್ಲ. ಅದನ್ನ ಕಲ್ತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ನಾನೇನ್ ಹೇಳ್ತೀನಿ ಅಂದ್ರೆ, ನೋಡಿ ಐನವ್ರೆ, ಈ ಸಾಯೋ ಕಾಲದಲ್ಲಿ ಆಸ್ತಿ ವಾಪಸ್ ತಗೊಂಡು ನಾವೇನ್ ಅನುಭವಿಸ್ಬೇಕಾಗಿದೆ? ಎಷ್ಟೇ ಆದ್ರೂ ಅವ್ರು ನಮ್ಮ ಮಕ್ಕಳು, ಅವರೇ ಅನುಭವಿಸ್ಲಿ, ಅವ್ರು ಚೆನ್ನಾಗಿರ್ಲಿ. ಕಟಕರ ಸಾಮ್ರಾಜ್ಯದಲ್ಲಿ ಅಯ್ಯೋ ಅನ್ನೊಂದು ದಡ್ನಂತೆ. ನಿಮ್ ಒಳ್ಳೆತನ ಆ ದೇವ್ರಿಗೆ ಯಾವಾಗ ಅರಿವಾಗುತ್ತೋ ಏನೋ. ನಾನಿನ್ ಬರ್ತೀನಿ ಶಿವಪ್ಪನವ್ರೆ. ಬನ್ನಿ. ಗೌರಿ, ನಾ ಹೋಗ್ಬಿಡ್ತೀನಿ. ಈ ಪೂಜಾರಿ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರು, ನಾನು ಕೆಲ್ಸಕ್ಕೆ ಹೋಗ್ತಾ. ಸಾಯಂಕಾಲ ಸ್ವಲ್ಪ ಬೇಗ ಬನ್ನಿ. ಬೇಗನ? ಏನ್ ವಿಶೇಷ? ಇವತ್ತು ನಾವು ಮದುವೆ ಆಗಿದ್ದ ದಿವಸ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರೋಣ. ಗೌರಿ, ಇಂಥ ಪರಿಸ್ಥಿತಿಲೂ ಅದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡಿದೆಯಲ್ಲ. ನಮ್ಮ ಇಂಥ ಪರಿಸ್ಥಿತಿಯಲ್ಲಿ ಕಳೆದೋದ ಅಂಥ ದಿವಸಗಳನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗ್ಬಹುದು. ಆಯ್ತು ಗೌರಿ, ನಿನ್ ಸಂತೋಷಕ್ಕೋಸ್ಕರ ಏನೇನ್ ಬೇಕಾದ್ರೂ ಮಾಡ್ತೀನಿ. ಬರ್ಲಾ? ಕೆಲಸ ಮಾಡ್ರಯ್ಯ, ದಾರಿ ಬೇರೆ ಬಂದ್ಬಿಡ್ತದೆ ಈಗ. ಕಾಲ ಕಳೀತಾರೆ. ಚಂದ್ರಣ್ಣವ್ರೆ. ಏನ್ ಶಿವಪ್ಪಣ್ಣ? ಚಂದ್ರಣ್ಣವ್ರೆ, ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು, ಮನೇಲಿ ವಿಶೇಷ ಇದೆ. ಹೋಗ್ಲಾ? ತಗೋ. ಶಿವಪ್ಪಣ್ಣ, ನಿನ್ನಿಂದ ತುಂಬಾ ಉಪಕಾರ ಆಯ್ತಣ್ಣ. ಆದಷ್ಟು ಬೇಗ ವಾಪಸ್ ಕೊಡ್ತೀನಣ್ಣ. ಕೊಡ. ಶಿವಪ್ಪಣ್ಣ, ವಾಪಸ್ ಕೊಡ್ತೀಯಾ? ಏನೋ ಕಷ್ಟದಲ್ಲಿದೆ ಅಂತ ಕೊಡೋಕ್ ಬಂದ್ರೆ ನೋಡು, ಇದನ್ನ ಇಟ್ಕೋ. ಇನ್ನು ಬೇಕಾದ್ರೆ ಮನೇಲಿ ಬಂತಗೋ. ದೇವ್ರು ನಿನ್ ಚೆನ್ನಾಗಿಟ್ಟಿಲ್ಲಣ್ಣ. ಒಬ್ರಿಗೊಬ್ರು ಕಷ್ಟಕ್ಕೆ ಹಾಕ್ಲೇಬೇಕು. ಬರ್ತೀನಿ. ಏನ್ ಶಿವಪ್ಪಣ್ಣ,
ಇದನ್ನು ನೀವು ಕೇಳ್ಬೇಕಾ? ಇವತ್ತು ನೀವು ಕೆಲ್ಸಕ್ಕೆ ಬರ್ದಿದ್ರು ಆಗಿರೋದು. ಎಂತ ಒಳ್ಳೆ ಗುಣ. ಸ್ವಲ್ಪ ಇರಿ ಶಿವಪ್ಪಣ್ಣ, ತಗೊಳ್ಳಿ, ಖರ್ಚಿಗಿಟ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು, ಬರ್ತೀನಿ. ಗೌರಕ್ಕ ಗೌರಕ್ಕ ಗೌರಕ್ಕ, ಶಿವಪ್ಪಣ್ಣ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಕಾರಿಗೆ ಸಿಕ್ಕಾಕೊಂಡ್ಬಿಟ್ರು. ತಲೆ ಕೆಟ್ಬಿಟ್ಟು ರಕ್ತ ಸೋತಾಯ್ತು. ಅವರೇ ಆಸ್ಪತ್ರೆಗೆ ಎತ್ಕೊಡೋದ್ರು. ನಾಗಣ್ಣ, ಪದ್ಮ, ನಾಗಣ್ಣ, ಪದ್ಮ, ನಾಗಣ್ಣ, ನಾಗಣ್ಣ, ಏನಾಯ್ತು? ನಾಗಣ್ಣ, ನಿಮ್ಮಪ್ಪ ರಸ್ತೆಯಲ್ಲಿ ಬರುವಾಗ ಕಾರ್ ಹೊಡೆದ್ಬಿಟ್ಟು ತುಂಬಾ ಏಟಾಗ್ಬಿಟ್ಟಿದೆ ಅಂತೆ. ಆಸ್ಪತ್ರೆಗೆ ಸೇರಿಸಿದಾರಂತೆ ಕಣೋ. ತುಂಬಾ ರಕ್ತ ಹೋಗಿದೆಯಂತೆ. ಏನೇನೋ ಹೇಳ್ತಿದ್ದಾರೆ, ನನಗೇನು ತೋಚ್ತಾ ಇಲ್ಲ. ಆಸ್ಪತ್ರೆ ಖರ್ಚಿಗೆ ನನ್ನ ಕೈಯಲ್ಲಿ ಕಾಸಿಲ್ಲ. ಸ್ವಲ್ಪ ಸಾಲ ಕೊಟ್ರೆ ಆಮೇಲೆ ವಾಪಸ್ ಕೊಡ್ತೀನಿ. ಸ್ವಲ್ಪ ಹಣ ಸಾಲ ಕೊಡಪ್ಪ. ಅಮ್ಮ ಪದ್ಮ, ದಯವಿಟ್ಟು ನನ್ನ ಮಾಂಗಲ್ಯ ಉಳಿಸಪ್ಪ. ಆಯ್ತಾಯ್ತು, ಅಲ್ಬೇಡಮ್ಮ, ನಾನೇ ಬರ್ತೀನಿ. ನೀನೇ ಬರ್ತೀಯಾ? ಬಾ. ಏನಂದ್ರೆ ಏನಂದ್ರೆ ನೋಡಿ, ನಾನ್ ಬಂದಿದ್ದೀನಿ, ಮಾತಾಡಿ. ಅಯ್ಯೋ, ಏನ್ರಿ ಇದು? ಸಂಜೆ ಬೇಗ ಬಂದ್ಬಿಡ್ತೀನಿ ಅಂತ ಹೋದವ್ರು ಇಂಥ ಸ್ಥಿತಿ ಮಾಡ್ಕೊಂಡ್ಬಿಟ್ರಲ್ಲ ದೇವ್ರೆ. ಏನಂದ್ರೆ ನೋಡ್ರಿ ನೋಡ್ರಿ, ನಾನ್ ಬಂದಿದ್ದೀನ್ರಿ, ಕಣ್ಬಿಟ್ಟು ನೋಡ್ರಿ, ದಯವಿಟ್ಟು ಮಾತಾಡ್ರಿ. ಅಯ್ಯೋ, ನಾನು ಏನತ್ರ ಹೇಳ್ಕೊಳ್ಳಿ ದೇವ್ರೆ, ನಾನು ನೋಡಿ ಡಾಕ್ಟರ್ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲಮ್ಮ. ತಲೆ ಜೋರಾಗಿ ಏಟು ಬಿದ್ದಿರೋದ್ರಿಂದ ಪ್ರಜ್ಞೆ ತಪ್ಪಿದ್ದಾರೆ. ಡಾಕ್ಟ್ರೆ, ಅವ್ರಿಗೇನಾಗಲ್ಲ ತಾನೆ? ಹುಷಾರಾಗ್ತಾರಲ್ಲ? ನೋಡಿ, ಅವರಿಗಿರೋ ಪರಿಸ್ಥಿತಿಲಿ ಮಾಮೂಲು ಸ್ಥಿತಿ ಬರೋವರೆಗೂ ಏನು ಹೇಳಕ್ಕಾಗಲ್ಲ. ಅಲ್ಲಿವರೆಗೂ ನೀವು ಅವ್ರಿಗೆ ತೊಂದರೆ ಕೊಡದೇ ಇದ್ರು ಒಳ್ಳೇದು. ಆಯ್ತು ಡಾಕ್ಟರ್. ಅಮ್ಮ, ಅಳ್ಬೇಡ, ಸುಮ್ಮನಿರಮ್ಮ. ಅತ್ತೆ, ಮಾವೇನ್ಗೇನು ಆಗಲ್ಲ, ನೀವೇನ್ ಹೆದರ್ಕೋಬೇಡಿ. ಅವ್ರ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಪದ್ಮ, ನಾಗಣ್ಣ, ಶಂಕರನ್ಗೂ ಸೀತಾಗೂ ಹೀಗಾಯ್ತು ತಿಳಿಸ್ಬಿಡಪ್ಪ. ಆಯ್ತಮ್ಮ, ಅಮ್ಮ ನೋಡ್ಕೋ. ಅತ್ತೆ, ದೇವ್ರಿದ್ದಾನೆ, ಧೈರ್ಯವಾಗಿರಿ. ಏಕಾ ಏಕಾ, ಏನ್ರಿ? ಊರಿಂದ ಟೆಲಿಗ್ರಾಮ್ ಬಂದಿದೆ. ಟೆಲಿಗ್ರಾಮ? ಏನ್ ವಿಷಯ? ಇನ್ನೇನಿರುತ್ತೆ, ಅವ್ರ ಗ್ರಾಚಾರ ನಮಗ್ ತಪ್ಪಿದ್ದಲ್ಲ. ನಮ್ ತಂದೆಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿಸಿದಾರಂತೆ. ಏನ್ ಮಾಡ್ತೀಯಾ? ವಯಸ್ಸಾದ್ಮೇಲೆ ಒಂದ್ ಕಡೆ ಬಿದ್ದಿರೋದ್ ಬಿಟ್ಟು ರೋಡ್ ಹೋಗಿದ್ದಾನೆ ಸಾಯೋಕೆ. ಏಕಾ, ಬೆಳಿಗ್ಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣವಾ? ಹೋಗ್ರಿ, ಸತ್ರೆ ಸಾಯ್ತಾರೆ. ನಾನ್ ಮಾತ್ರ ಹಳ್ಳಿಗ್ ಬರಲ್ಲ. ಏಯ್, ಇಂಥ ಪರಿಸ್ಥಿತಿಲಿ ನಾವು ಹೋಗದೆ ಇದ್ರೆ ಜನ ತಪ್ಪು ತಿಳ್ಕೊತಾರ ಕಣೆ. ನೋಡಿ, ಬೇಗ ವಾಪಸ್ ಬರೋದಾದ್ರೆ ನಾನ್ ಬರ್ತೀನಿ. ಆಯ್ತು. ಅಮ್ಮ, ಶಂಕರ, ನೋಡ್ದೇನೋ ನಿಮ್ಮಪ್ಪನ. 3 ದಿವಸದಿಂದ ಅವ್ರ ಪರಿಸ್ಥಿತಿ ಸರಿಯಾಗಿಲ್ಲ ಕಣು. ಸಮಾಧಾನ. ಮೈಸೂರಿಂದ ದುಡ್ಡು ಹಾಕಿದ ಕರ್ಕೊಂಡ್ ಬಂದ್ರೆ ಅವ್ರ ಆರೋಗ್ಯ ಸರಿ ಹೋಗುತ್ತಂತೆ. ಕರ್ಕೊಂಡ್ ಬರ್ತೇನು? ದಯವಿಟ್ಟು ಕರ್ಕೊಂಡ್ ಬಾ. ನಾಗಣ್ಣ, ನಾಗಣ್ಣ, ಏನ್ ಹೇಳಿದ್ರು ಡಾಕ್ಟ್ರು? ತಲೆಗೆ ತುಂಬಾ ಏಟ್ ಬಿದ್ದಿದ್ಯಂತೆ. ಈಗ್ಲೇ ಏನು ಹೇಳೋಕ್ಕಾಗಲ್ಲ ಅಂದ್ರೆ ಶಂಕರ, ಸುಮ್ಮನೆ ಇರ್ಲಾರ್ದೆ ಇವನ್ ಮಾಡ್ಕೊಂಡ್ ಕೆಲ್ಸ. ಹೇಗಾಯ್ತು? ಕೂಲಿ ಕೆಲಸ ಮಾಡ್ಕೊಂಡು ಬರ್ತಿದ್ನಂತೆ, ರೋಡ್ನಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಕೂಲಿ ಮಾಡೋಕ? ಯಾಕೆ, ನಾವೆಲ್ಲ ಏನ್ ಸೊತ್ತೋಗಿದ್ವಾ?
ನಮಗ್ ಕೆಟ್ಟ ಹೆಸರು ತರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ನೋಡಿ ಈ ಮೆಡಿಸಿನ್ಸ್ ತಂದ್ಕೊಡಿ. ನಾಗಣ್ಣ ಇದನ್ನ ತರಿಸ್ಬಿಡು.